ಆ ಕಂಜೇನಹಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಗಳು ಅಂತ ಏನಿದ್ದಾರೆ ಅವರು ಒಂದು ದೇವ ಮೂರ್ತಿನೇ ಅನ್ಕೋಬೋದು. ಯಾಕಂದರೆ ಅವ್ರ ಹತ್ರ ನಾವು ಹೋದಾಗ ನಮ್ಗೆ ಆ ನುಡಿಗಳು ಅವ್ರು ಹೇಳ್ತಾ ಇರೋ ಮಾತುಗಳು ಕೇಳಿಸ್ಕೊಂಡ್ರೆ ದೇವರು ಅಂದರೆ ದೇವ್ರಿಗೆ ಭಕ್ತಿ ಅಂದರೆ ಯಾವ ರೀತಿ ಇದೆ, ದೇವರು ಅಂದರೆ ಏನು ಅನ್ನೋದು ಅರ್ಥ ಮಾಡೋದಕ್ಕೆ ಒಂದು ಪದಗಳು ಸಾಕಾಗಲ್ಲ ಅವ್ರ ಹತ್ರ ಅವ್ರ ಬಾಯಿಂದ ಕೇಳಬೇಕಾದ್ರೆ. ಗ್ರಾಮ ದೇವತೆಗಳು ಅಂದ್ರೆ ಅಷ್ಟು ಸುಲಭ ಸಾಮಾನ್ಯ ಅಲ್ಲ. ನಮ್ಮ ಗ್ರಾಮಗಳಲ್ಲಿ ಒಂದು ಹಸು ಕರುವೆ ಆಗಲಿ, ಏನೇ ಜೀವದಾನಗಳಾಗಲಿ, ಮಕ್ಕಳು ಮರಿ ಸರ್ವರನ್ನು ಗ್ರಾಮ ದೇವತೆಗಳೇ ಕಾಪಾಡೋದು. ಈಗ ಆ ಕಾಲದಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಹಾಸ್ಪಿಟ್ಲ್ಗಳೆಲ್ಲ ಏನೂ ಇಲ್ಲ, ಒಂದು ಜ್ವರ ಬಂದ್ರು ಹಾಸ್ಪಿಟ್ಲು ಇಲ್ಲ, ಏನೂ ಇಲ್ಲ ಆ ಕಾಲದಲ್ಲಿ. ಅಂತ ಟೈಮ್ಗಳಲ್ಲಿ ಇಂಥ ಗ್ರಾಮ ದೇವತೆಗಳು ಪೂಜೆ ಮಾಡಿ ಊರೊಂದು ರೌಂಡ್ ಹಾಕ್ಬಿಟ್ರೆ ಉತ್ಸವ ಮಾಡಿ ಊರಲ್ಲಿ ಏನೇ ಕಾಯಿಲೆಗಳು ಬಂದಿರ್ಬೋದು, 3ನೇ ಸಲಮುದ್ದೆ ಅಷ್ಟೊತ್ತಿಗೆ ತಾಯಿ ಎಲ್ಲ ವಾಸಿ ಮಾಡ್ಕೊಂಡ್ಬಿಡೋರಂತ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಗೊಳ್ಳು ಗ್ರಾಮದ ಆದಿಶಕ್ತಿ ಮಾರಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು, ಗೊಳ್ಳು ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 70 ಕಿಲೋಮೀಟರ್ ಸಮೀಪದಲ್ಲಿದೆ. ವೀಕ್ಷಕರೇ, ಕಣಜೇನಹಳ್ಳಿಯ ಶಿಲ್ಪಿಗಳಾದ ಶ್ರೀ ಸುಬ್ರಹ್ಮಣ್ಯ ಆಚಾರ್ಯ ಗುರುಗಳು ಗೊಳ್ಳು ಗ್ರಾಮದ ಆದಿಶಕ್ತಿ ಮಾರಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಮಾಡಿಕೊಟ್ಟಿದ್ದರು. ಹಾಗೂ 48 ದಿನಗಳ ಮಂಡಲ ಪೂಜೆ ಮಾಡಿ ದೃಷ್ಟಿ ಪೂಜೆಯನ್ನು ಕೂಡ ಮಾಡಿದರು. ಶ್ರೀ ಆದಿಶಕ್ತಿ ಮಾರಮ್ಮ ದೇವಿ ಮಂಡಲ ಪೂಜೆ ಮತ್ತು ದೀಪ ಆರತಿ ಪೂಜೆ ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ತುಂಬಾ ಅದ್ದೂರಿಯಾಗಿ ಪೂಜೆ ಕಾರ್ಯಕ್ರಮ ಮಾಡಿದರು. ಇದನ್ನು ನೀವು ಕೂಡ ಒಮ್ಮೆ ನೋಡಿ ಕಣ್ತುಂಬಿಕೊಳ್ಳಿ ವೀಕ್ಷಕರೇ. ಜಗನ್ಮಾತೆಯಾದ ಶ್ರೀ ಕಾಳಿಕಾಂಬಾದೇವಿ ಚೌಡೇಶ್ವರಿ ಅಮ್ಮನವರ ಪಾದಕ್ಕೆ ವಂದಿಸುತ್ತಾ, ಜಗನ್ಮಾತೆಯಾದ ಶ್ರೀ ಆದಿಶಕ್ತಿ ಮಾರಮ್ಮ ದೇವಿ ಪಾದಕ್ಕೆ ವಂದಿಸುತ್ತಾ, ಈ ಗೊಳ್ಳು ಗ್ರಾಮದಲ್ಲಿ ಜಗನ್ಮಾತೆಯಾದ ಮಾರಮ್ಮ ತಾಯಿ ಪೂರ್ವ ಕಾಲದಿಂದ ನೆಲೆಸಿದ್ದಾಳೆ. ಈ ಗ್ರಾಮದವರು ಉತ್ಸವ ಮೂರ್ತಿ ಮಾಡಿಸ್ಬೇಕು ಅಂತ ಬಂದರು. ಭಾರಿ ಶ್ರದ್ಧಾಭಕ್ತಿಗಳಿಂದ ತಾಯಿನ ಮಾಡಿಸ್ಬೇಕು ಅಂತ ಗ್ರಾಮದಲ್ಲಿ ಹುಡುಗರು ದೊಡ್ಡವರೆಲ್ಲ ಮಾತಾಡಿಕೊಂಡು ಗ್ರಾಮದೇವನ ಮಾಡಿಸ್ಬೇಕು ಅಂತ ಶ್ರಮೆಪಟ್ಟು ತಾಯಿನ ಮಾಡಿಸಿದ್ದಾರೆ. ಗ್ರಾಮ ದೇವತೆಗಳು ಅಂದರೆ ಅಷ್ಟು ಸುಲಭ ಸಾಮಾನ್ಯ ಅಲ್ಲ. ನಮ್ಮ ಗ್ರಾಮಗಳಲ್ಲಿ ಒಂದು ಹಸು ಕರುವೆ ಆಗಲಿ, ಏನೇ ಜೀವದಾನಗಳಾಗಲಿ, ಮಕ್ಕಳು ಮರಿ ಸರ್ವರನ್ನು ಗ್ರಾಮ ದೇವತೆಗಳೇ ಕಾಪಾಡೋದು. ಗ್ರಾಮದಲ್ಲಿ ಏನೇ ಒಂದು ಪೂರ್ವ ಕಾಲದಲ್ಲಿ ಏನೇ ಒಂದು ಕಾಯಿಲೆಗಳು ಬಂದರೂ, ಈಗ ಆ ಕಾಲದಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಹಾಸ್ಪಿಟ್ಲುಗಳೆಲ್ಲ ಏನೂ ಇಲ್ಲ, ಒಂದು ಜ್ವರ ಬಂದರೂ ಹಾಸ್ಪಿಟ್ಲು ಇಲ್ಲ, ಏನೂ ಇಲ್ಲ ಆ ಕಾಲದಲ್ಲಿ. ಅಂಥ ಟೈಮ್ಗಳಲ್ಲಿ ಇಂಥ ಗ್ರಾಮ ದೇವತೆಗಳಿಗೆ ಪೂಜೆ ಮಾಡಿ ಊರೊಂದು ರೌಂಡ್ ಹಾಕ್ಬಿಟ್ರೆ ಉತ್ಸವ ಮಾಡಿ ಸಲಮುದ್ದುಗಳು ಅಂತ ಮಾಡೋರಂತೆ ಆ ಕಾಲದಲ್ಲಿ. 3 ವಾರ ಗ್ರಾಮದಲ್ಲಿ ಸಲಮುದ್ದುಗಳು ಮಾಡಿ 3 ಮೆರವಣಿಗೆ ಮಾಡೋ ಅಷ್ಟೊತ್ತಿಗೆ, 2 ಮೆರವಣಿಗೆ ಆಗಿ 3ನೇ ಮೆರವಣಿಗೆ ಮಾಡೋ ಅಷ್ಟೊತ್ತಿಗೆ ಹಸುಗಳಿಗೆ ಏನೇ ಚೆನ್ನಾಗಿಲ್ದಿರ ಆಗಿರ್ಬೋದು, ಊರಲ್ಲಿ ಏನೇ ಕಾಯಿಲೆಗಳು ಬಂದಿರ್ಬೋದು, 3ನೇ ಸಲಮುದ್ದೆ ಅಷ್ಟೊತ್ತಿಗೆ ತಾಯಿ ಎಲ್ಲ ವಾಸಿ ಮಾಡ್ಕೊಂಬಿಡೋರಂತೆ. ಆ ಥರ ಶಕ್ತಿ ದೇವತೆಗಳಿವರು. ಗ್ರಾಮ ದೇವತೆಗಳಂದರೆ ಅಷ್ಟು ಸುಲಭ ಅಲ್ಲ, ಅಷ್ಟು ಪವರ್ಫುಲ್ ಇರ್ತದೆ. ಅಂಥ ಮಾರಮ್ಮನು ಅಂದರೆ ಸಾಮಾನ್ಯವಾದ ಅಲ್ಲಲ್ಲ. ಮಾರಿ ಅಂದರೆ ಅಷ್ಟು ಸುಲಭ ಅಲ್ಲ. ಗ್ರಾಮಗಳಲ್ಲಿ ಅವಾಗ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋವಂತೆ. ಆಗ ಬಂದಾಗ ಈ ತಾಯಿ ಜಗನ್ಮಾತೆಯಾದ ಮಾರಮ್ಮನ
ಊರಲ್ಲಿ ದೀಪಾರತಿಗಳು ಮಾಡಿ ಸೊಲಮುದ್ದಿಗಳು ಮಾಡಿ ಮೆರವಣಿಗೆ ಮಾಡೋ ಅಷ್ಟೊತ್ತಿಗೆ ಏನೇ ಊರಲ್ಲಿ ಏನೇ ಕೆಟ್ಟದ್ದು ಮಾರಿತಾರೆ ಏನೇ ಬಂದಿರಲಿ ಅದನ್ನೆಲ್ಲ ಈ ಮಾರಮ್ಮ ತಾಯಿ ಪರಿಹಾರ ಮಾಡೋಳು. ಅಂಥ ಮಹಾತಾಯಿ ಮಾರಮ್ಮನ ಈ ಗ್ರಾಮಕ್ಕೆ ಗೊಳ್ಳು ಗ್ರಾಮದಲ್ಲಿ ಎಲ್ಲ ಸೇರಿ ಇವತ್ತು ಮಾಡ್ಸಾರೆ ಉತ್ಸವ ಮೂರ್ತಿನ. ಭಾರಿ ಪವರ್ಫುಲ್ ಆಗಿದ್ದಾಳೆ ಆ ಅಮ್ಮನ. ಏನೇ ಕಷ್ಟ ಸುಖಗಳಿಗೆ ಗ್ರಾಮದಲ್ಲಿ ಎತ್ತಿ ಕೇಳಿದ್ರು ತೋರಿಸ್ಕೊಡ್ತಾಳೆ, ಅಷ್ಟು ಶಕ್ತಿ ಇದೆ. ಜಗನ್ಮಾತೆ ಆಶೀರ್ವಾದ ಎಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಇದೇ ಥರ ಇವರು ವರ್ಷಕ್ಕೊಂದು ಸತಿ ಅಮ್ಮನಿಗೆ, ಇಲ್ಲ ಅನಾನುಕೂಲ ಇದ್ದರೆ 3 ವರ್ಷಕ್ಕೊಂದು ಸತಿ ಅಮ್ಮನಿಗೆ ದೀಪಾರತಿಗಳು ಮಾಡಿ ಈ ಥರ ಏನು ಸಂಪ್ರದಾಯಗಳಿದೆ ಪೂರ್ವಕಾಲದ ಸಂಪ್ರದಾಯಗಳು, ಕೊಂಡ ಆಗ್ಬೋದು, ಅಮ್ಮನಿಗೆ ಏನು ಬಲಿಹರಣ ಕೊಡೋದಾಗ್ಬೋದು, ಮತ್ತು ದೀಪಾರತಿಗಳು ಎಲ್ಲ ಮಾಡಿ ಉತ್ಸವಗಳು ಮಾಡಿದಾಗ ಗ್ರಾಮ ದೇವತೆಗಳು ಇನ್ನಷ್ಟು ಶಕ್ತಿಯುತವಾಗಿ ಗ್ರಾಮನ ಕಾಪಾಡಿಕೊಂಡು ಇನ್ನೂ ಗ್ರಾಮನ ಬೆಳೆಸ್ಕೊಂಡು ಮಕ್ಕಳು ಮರಿನ ಸರ್ವರ್ನು ಇನ್ನಷ್ಟು ಅನುಕೂಲ ಮಾಡ್ಕೊಂಡು ಒಳ್ಳೇದು ಮಾಡಿ ಕಾಪಾಡ್ಕೊಂಡು ಹೋಗ್ತಾರೆ. ಇಲ್ಲ ಗ್ರಾಮಗಳಲ್ಲಿ ಏನು ಹಬ್ಬಗಳ ವಾರಗಳು ಬಂದಾಗ ಅಮ್ಮನವ್ರು ನಿಂತೋದು. ದಸರಾ ಹಬ್ಬ ನಮ್ಮ ಕರ್ನಾಟಕದಲ್ಲಿ ಆಗಲಿ ಎಲ್ಲಿ ಜಗತ್ತಲ್ಲೇ ದಸರಾ ಹಬ್ಬದಲ್ಲಿ ಗ್ರಾಮ ದೇವತೆಗಳು ಮೆರವಣಿಗೆ ಎತ್ತಬೇಕು. ಯಾವುದೇ ಕಾರಣಕ್ಕೂ ಇವರು ಯಾವಾಗ ಎತ್ತಿದ್ದು ದಸರಾ ಟೈಮಲ್ಲಿ ಎತ್ತಿ 9 ದಿವಸ ಪಟ್ಟಕ್ಕೆ ಕುತ್ತರಿಸಿ 9ನೇ ದಿವಸ ಅಮ್ಮನವ್ರನ್ನ ಅಮ್ಮನಿಗೆ ಏನು ಬೇಕೋ ಶಾಂತಕಾರ ಮಾಡಿ ಉತ್ಸವ ಮಾಡಲೇಬೇಕು. ಇದು ತಪ್ಪಂಗೆ ಇಲ್ಲ. ಇವರು ದಸರಾಗ ಉತ್ಸವ ಮೂರ್ತಿನ ಮೆರವಣಿಗೆ ಮಾಡಬೇಕು. ಇದೇ ಅಮ್ಮನಿಗೆ. ಈಗ ಈ ತಾಯಿನ ಎತ್ತಿ ಏನು ಬೇಕೋ ಅವರು ಈಗ ಸಾಕಷ್ಟು ಜನಕ್ಕೆ ನಮ್ಮ ರೈತರುಗಳಿಗೆ ನೀರುಗಳ ಅನನುಕೂಲ ಇರ್ತವೆ. ಆ ಅಮ್ಮನ ಉತ್ಸವ ಮೂರ್ತಿನ ಕರ್ಕೊಂಡೋಗಿ ಆ ತಾಯಿ ಎಲ್ಲಿ ತೋರಿಸ್ತಾಳೋ ಅಲ್ಲಿ ಆ ಅಮ್ಮನೊಂದು ಕುರು ಕೊಡ್ತಾಳೆ. ಆ ಜಾಗದಲ್ಲಿ ಬೋರ್ ಹಾಕಿದಾಗ ನೀರು ಕೊಡ್ತಾಳೆ. ಅಷ್ಟು ಶಕ್ತಿ ಇದೆ ತಾಯಿದಲ್ಲಿ. ಯುವಕರೇ ಆಗಲಿ ಎಲ್ಲರೂ ದೊಡ್ಡವರೇ ಆಗಲಿ ಅಮ್ಮನ ಹಬ್ಬಗಳಿಗೂ ವರ್ಷಕ್ಕೊಂದು ಸತಿ ಆದರೂ ಮೆರವಣಿಗೆ ತೆಗಿಬೇಕು. ಮೆರವಣಿಗೆ ತೆಕ್ಕೊಂಡು ಆ ತಾಯಿನ ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡ್ಕೊಂಡು ಹೋಗ್ತಾ ಇರಲಿ. ಆಮೇಲೆ ಶುಕ್ರವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ಪೂಜೆ ನಿಲ್ಲಿಸಬೇಡ್ರಿ. ಶುಕ್ರವಾರ ಮಂಗಳವಾರ ಈ ಗ್ರಾಮದಲ್ಲಿ ಎಷ್ಟು ಮನೆಗಳಿದ್ದಾವೋ ಅಷ್ಟು ಮನೆಗಳಲ್ಲೇ ದಿನ ಒಂದೊಂದು ಮನೆ, ಇವತ್ತು ಮಂಗಳವಾರ ಒಬ್ಬರ ಮನೆ, ಶುಕ್ರವಾರ ಒಂದು ಮನೆ, ಆ ಥರ ಮನೆಗೂ ಪೂಜೆ ಕೊಟ್ಟು ಸಂತೋಷವಾಗಿ ಅಮ್ಮಕ್ಕೆ ಪೂಜೆ ಮಾಡ್ಕೊಂಡು ಹೋಗಲಿ. ಗ್ರಾಮದಲ್ಲಿ ಮಕ್ಕಳು ಮರಿ ಜೀವದಾನ ಜಿಟ್ಟನ್ನ ಸರ್ವರ್ನು ಕಾಪಾಡೋದು ಆ ಜಗನ್ಮಾತೆ ಆದ ಗ್ರಾಮ ದೇವತೆ ಮಾರಮ್ಮ ತಾಯಿನೇ ಸರ್ವರ್ನು ಕಾಪಾಡ್ತಾಳೆ, ಒಳ್ಳೇದು ಮಾಡ್ತಾಳೆ. ಆಗಲೇ ಶಕ್ತಿಯುತವಾಗಿ ಗ್ರಾಮದ ಬಗ್ಗೆ ಅವರೊಂದು ಪ್ರಶ್ನೆ ಕೇಳಿದಾಗ ನಾನೊಂದು ಆ ಗ್ರಾಮಕ್ಕೆಲ್ಲ ಒಳ್ಳೇದು ಮಾಡಬೇಕು ಅಂತ ಕೇಳಿದಾಗ ಹಿಡಿಯೋಕ್ಕಾಗಲಿಲ್ಲ. ಅಷ್ಟು ಶಕ್ತಿಯುತವಾಗಿ ಬಲಗಡೆ ಸುತ್ತಕೊಟ್ಟವಳೆ ಒಳ್ಳೇದು ಮಾಡ್ತಾಳೆ. ಅಲ್ಲ ಶಕ್ತಿ ದೇವತೆಗಳ ಪ್ರಭಾವನೇ ಹೆಂಗೆ, ದೈವಬಲದ ಮುಂದೆ ನಮ್ಮ ನರಮಾನವರು ಯಾವ ಲೆಕ್ಕ. ಆ ಅಮ್ಮನ ಶಕ್ತಿಯುತವಾಗ ಇವತ್ತು ಆ ತಾಯಿಗೆ ಆನಂದ ಆಗಿದೆ. ಗ್ರಾಮದಲ್ಲಿ ಆನಂದವಾಗಿ ದೀಪಾರತಿ ತಂಬಿಟ್ಟು ನಾರತಿಗಳು ಮಾಡಿದ್ರು. ಅಮ್ಮನಿಗೆ ಏನು ಶಾಂತಕಾರ ಬೇಕು ಮಾಡಿದ್ರು. ಅವಳಿಗೆಲ್ಲ ಸಂತೋಷ ಆಗಿ ಆ ಅಮ್ಮನ ಆನಂದವಾಗಿ ಇವತ್ತು ಮೇರದು ಚೆನ್ನಾಗಿ ಕುಣಿದು ಸಂತೋಷವಾಗಿ ಬಲಗಡೆ ಸುತ್ತಕೊಟ್ಟು ಅಷ್ಟು ಆರ್ಭಟ ಮಾಡಿದ್ದಾಳೆ. ನಮಗೆ ಮೊಟ್ಟಮೊದಲಾಗಿ ಗೊಳ್ಳು ಗ್ರಾಮದಲ್ಲಿ ಮಾರಮ್ಮ ಮಾಡ್ಸೋದು ತುಂಬ ಖುಷಿ. ಅದು ಸುಬ್ರಹ್ಮಣ್ಯ ಸ್ವಾಮಿಗಳ ಕಡೆಯಿಂದ ನಮ್ಗೆ ದೇವ್ರು ಬಂದಿರೋದು ಇನ್ನೂ ಖುಷಿ. ಬಟ್ ಸುಬ್ರಹ್ಮಣ್ಯ ಸ್ವಾಮಿ ನಾವು ತಿಳ್ಕೊಬೇಕು. ಬಟ್ ಇನ್ನೂ ಸುಬ್ರಹ್ಮಣ್ಯ ಸ್ವಾಮಿ ಇದೈತೆ. ಬಟ್ ದೇವ್ರು ಮಾಡ್ಸೋಕ್ಕೆ ಕಾರಣ ನಮ್ಗೆ ಯೂತ್ ಸಪೋರ್ಟ್ ಇದೆ. ಫಸ್ಟು ಯೂತು ಕುತ್ಕೊಂಡು ನಮ್ಮೂರಲ್ಲಿ ಒಬ್ಬ ದೇವ್ರು ಮಾಡಿಸ್ಬೇಕು, ಮೆರವಣಿಗೆ ಮಾಡಿಸ್ಬೇಕು ಅಂತ ಹೇಳಿದ್ದು ಹುಡುಗರು ಪ್ರತಿಯೊಬ್ಬರು ಕೈ ಹಾಕಿದ್ದಾರೆ. ಈ ದೇವ್ರು ಮಾಡಿಸಿ ನಮ್ಮೂರಿಗೆ ಬರೋದಕ್ಕೆ ಪ್ರತಿಯೊಬ್ಬರು ಕೈ ಇದೆ. ಅದರಿಂದ ಹೇಳ್ತಾ ಇದೀವಿ. ಬಟ್ ಇನ್ನೊಂದು ಸುಬ್ರಹ್ಮಣ್ಯ ಸ್ವಾಮಿಗಳು ನಮ್ಗೆ ದೇವ್ರು ಮಾಡಿಕೊಟ್ಟವ್ರೆ. ದೇವ್ರ ಮೇಲೆ ನಮ್ಗೆ ತುಂಬ ನಂಬಿಕೆ ಇದೆ. ನಮಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬ ಹುಡುಗನ್ನು ಒಂದು ಇದನ್ನು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊತೀವಿ. ನಮ್ಮೂರಲ್ಲಿ ಯೂತ್ ಒಂದು 2-3 ವರ್ಷಗಳಿಂದ ಯೂತ್ ಸಪೋರ್ಟ್ ಜಾಸ್ತಿ ಇದೆ. ನಮ್ಮೂರಲ್ಲಿ ಒಂದು ಯಾವುದೇ ರೀತಿಯಾದ ರಾಜಕೀಯ ಇಲ್ಲ, ಯಾವುದೇ ರೀತಿಯಾದ ಕ್ಯಾಸ್ಟಿಸಮ್ ಇಲ್ಲ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಕ್ಕೆ ಮುಂದಕ್ಕೆ ಬರ್ತಾರೆ. ಅದರಿಂದ ಮಾಡೋದಕ್ಕೆ ನಮಗೂ ಖುಷಿ. ನಾನೇ ಸುಬ್ರಹ್ಮಣ್ಯ ಸ್ವಾಮಿಗಳ ಹತ್ರ ಹೋಗಿ ಪ್ರತಿಯೊಬ್ಬ ಹುಡುಗರು ನನಗೆ ಕೈ ಮಿಲಾಯಿಸಿ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿಯ ಸ್ವಾಮಿಗಳು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ.
ದುಡ್ಡು ಕೊಡದಿರೋ ಹೋಗಲಿ, ದೇವ್ರು ನಮ್ಮೂರಿಗೆ ಬರೋಕ್ಕೆ ಕಾರಣ ಸುಬ್ರಹ್ಮಣ್ಯ ಸ್ವಾಮಿಗಳು. ನಾವು ಇರೋಷ್ಟು ದಿನ ಸುಬ್ರಹ್ಮಣ್ಯ ಸ್ವಾಮಿಗಳು ಮರೆಯೋಕ್ಕೆ ಚಾನ್ಸೇ ಇಲ್ಲ. ಬಟ್ ದೇವರ ಅಷ್ಟೇ ಇವತ್ತು ನಮ್ಗೆ ತುಂಬ ನಂಬಿಕೆ ಬಂತು. ನಾನು ದೇವ್ರನ್ನ ಹೊತ್ಕೊಂಡು ತಿರುಗಿದೆ. ಬಟ್ ದೇವ್ರು ಏನು ಹೇಳಿದ್ರೆ ಅದಕ್ಕೆಲ್ಲ ನಮಗೆ ಸ್ವಲ್ಪ ಇದು ಮಾಡಿದ್ದಾರೆ. ಅದರಿಂದ ದೇವ್ರ ಮೇಲೆ ನಮ್ಗೆ ತುಂಬ ನಂಬಿಕೆ ಇದೆ. ಗೊಳ್ಳು ಕಾಪಾಡ್ತಾ ಇರೋದೇ ಮಾರಮ್ಮ ನಮಗೆ. ದೇವ್ರ ಮೇಲೆ, ದೇವ್ರು ನಮ್ಮೂರಿಗೆ ಅಷ್ಟು ದೇವ್ರಿದ್ದಾರೆ ಅಂತ ತೋರ್ಸೋದಕ್ಕೆ ಕಾರಣ ಇವತ್ತು ನಮ್ಗೆ ಗೊತ್ತಾಯ್ತು. ಯಾಕಂದರೆ ಆ ರೀತಿ ದೇವರು ನಮ್ಮನ್ನ ಒಂದು ಯಾರು ಏನು ಮಾತಾಡಿದ್ರು ಅದಕ್ಕೆ ಆನ್ಸರ್ ಕೊಡೋ ರೀತಿಯಲ್ಲಿ ದೇವ್ರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಅವ್ರ ಶಕ್ತಿ ಏನು ಅಂತ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಬಟ್ ಯೂತಲ್ಲಿ ಇರ್ಬೋದು ದೇವ್ರು ಇದ್ದಾರೋ ಇಲ್ಲ ಅಂತ ಇರ್ಬೋದು. ಬಟ್ ದೇವ್ರು ಇದ್ದಾರೆ ಅನ್ನೋದು ಪ್ರೂಫ್ ಇವತ್ತು ದೇವರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾದ ಸುಬ್ರಹ್ಮಣ್ಯ ಸ್ವಾಮಿಗಳ ಮುಖಾಂತರ ನಮಗೆ ಈ ಗೊಳ್ಳು ಗ್ರಾಮದಲ್ಲಿ ಮಾರಮ್ಮ ನಮ್ಗೆ ದೇವ್ರು ಇದ್ದಾರೆ, ದೇವ್ರು ನಂಬಬೇಕು. ಪ್ರತಿಯೊಬ್ಬ ಹುಡುಗರು, ದೊಡ್ಡವರು, ಯೂತು ಪ್ರತಿಯೊಬ್ಬರು ದೇವ್ರು ನಂಬಬೇಕು ಅನ್ನೋ ಕಾರಣ ಇವತ್ತು ನಡೆದಿರೋಂತಕ್ಕ ಮೆರವಣಿಗೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕಂದ್ರೆ ನಾವು ಎಲ್ಲ ಕೆಲಸ ಮಾಡೋರೆ, ಎಲ್ಲ ಔಟ್ ಆಫ್ ಅವರು, ಬಟ್ ದೇವ್ರಿಗೋಸ್ಕರ ಎಲ್ಲ ರಜಾ ಹಾಕೊಂಡು ಇವತ್ತು ಇಲ್ಲಿ ಇದ್ದಿದ್ದಕ್ಕೆ ಸಾರ್ಥಕ ಆಯಿತು. ದೇವ್ರಿದ್ದಾರೆ ಅಂತ ನಂಬಿದೀವಿ ನಾವೆಲ್ಲ. ಬಟ್ ಆ ರೀತಿ ದೇವ್ರ ಮೇಲೆ ನಮಗೆ ನಂಬಿಕೆ ಬಂತು. ಈ ದಿನ ಗೊಳ್ಳು ಗ್ರಾಮದಲ್ಲಿ ಮಾರಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಮಾಡಿಸಿರ್ತೇವೆ. ಸುಮಾರು ಒಂದು 2 ತಿಂಗಳಿಂದನೂ ಕೂಡ ಮಾರಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಮಾಡಿಸಿ ಇಲ್ಲಿ ನಮ್ಮ ಒಂದು ಊರಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಾವು ಪೂಜಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಮಾರಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜನಹಳ್ಳಿ ಗ್ರಾಮದ ಶ್ರೀ ವೇದ ಬ್ರಹ್ಮಚಾರಿ ಶಿಲ್ಪಿಗಳಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿಗಳು ಈ ದಿನ ನಮ್ಮ ಒಂದು ಮಾರಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಮಾಡಿಸ್ಕೊಟ್ಟಿರ್ತಾರೆ. ಇವತ್ತು ಊರಿನಲ್ಲಿ ಈ ಒಂದು ಉತ್ಸವ ಮತ್ತು ದೀಪಾರತಿಗಳನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಈ ಒಂದು ಶಿಲ್ಪಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಗಳು ಈ ಒಂದು ಮಾರಮ್ಮ ದೇವಿಗೆ ಏನು ಅವರು ಇದನ್ನು ಹೇಳ್ತಾ ಇದ್ದಾರೋ ಅದಕ್ಕಿಂತಲೂ ಹೆಚ್ಚಾಗಿ ಈ ಒಂದು ದಿವಸ ನಮ್ಮ ಒಂದು ಗ್ರಾಮದಲ್ಲಿ ಆಯಮ್ಮನು ಹೆಚ್ಚಿನ ಒಂದು ಇದರಲ್ಲಿ ಆ ಒಂದು ಆಕರ್ಷಿತವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಗ್ರಾಮದಲ್ಲಿ ಆಯಮ್ಮ ಎಷ್ಟು ಒಂದು ಇದರಲ್ಲಿ ಇದು ಮಾಡಿದ್ರು ಅಂದರೆ ನಮಗೆ ಹೇಳಕ್ಕೆ ತೀರದು ಅಷ್ಟೊಂದು ಇದರಲ್ಲಿ ಪವರ್ಫುಲ್ಲಾಗಿ ಮತ್ತು ಒಂದು ಇದರಲ್ಲಿ ಆಯಮ್ಮನು ನಮಗೆ ಏನೇ ಹೇಳಿದ್ರು ಕೂಡ ಬೆಳಗ್ಗೆಯಿಂದನೂ ಕೂಡ ಆಯಮ್ಮ ನಮ್ಮ ಒಂದು ಗ್ರಾಮದಲ್ಲಿ ಸ್ವಾಮಿಗಳು ಏನು ಹೇಳ್ತಾರೋ ಅದನ್ನೆಲ್ಲನೂ ಕೂಡ ಅದಕ್ಕಿಂತಲೂ ಮೀರಿ ಈ ಅಮ್ಮ ಉತ್ಸವ ಮೂರ್ತಿ ನಮ್ಮ ಒಂದು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಒಂದು ಗ್ರಾಮಸ್ಥರ ಒಂದು ನೆರವಿನಲ್ಲಿ ಮತ್ತು ಹಿರಿಯರಿಗೆಲ್ಲನೂ ಕೂಡ ಒಳ್ಳೆಯ ಒಂದು ಸಮಾಧಾನ ರೀತಿಯಲ್ಲಿ ಇವತ್ತು ನಮ್ಮ ಒಂದು ಗ್ರಾಮದಲ್ಲಿ ಈ ಒಂದು ಮಾರಮ್ಮ ದೇವಿಯ ಉತ್ಸವ ಮೂರ್ತಿ
ತುಂಬ ಆಕರ್ಷಿತವಾಗಿ ಮತ್ತು ದೀಪಾರ್ತಿಗಳ ಒಂದು ಮುಖಾಂತರವಾಗಿ ನಮ್ಮ ಒಂದು ಗ್ರಾಮಕ್ಕೆ ಒಳ್ಳೇದು ಮಾಡೋ ರೀತಿಯಲ್ಲಿ ಒಳ್ಳೆಯ ಒಂದು ಇದರಲ್ಲಿ ಸಂದರ್ಭದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಒಂದು ಗೊಳ್ಳು ಗ್ರಾಮಸ್ಥರ ಒಂದು ಪರವಾಗಿ ನಾನು 2 ಮಾತುಗಳನ್ನು ಹಾಡ್ತಾ ಇದ್ದೀನಿ. ಮತ್ತು ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿಗಳು ತುಂಬ ಒಂದು ಆಕರ್ಷಿತ ರೀತಿಯಲ್ಲಿ ಈ ಒಂದು ಉತ್ಸವ ಮೂರ್ತಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಒಂದು ಗೊಳ್ಳು ಗ್ರಾಮದ ಒಂದು ಗ್ರಾಮಸ್ಥರ ಪರವಾಗಿ ಶ್ರದ್ಧಾಪೂರ್ವಕವಾದಂಥ ಒಂದು ಭಕ್ತಿ ನಮನಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. निदान निदान करेड़ा निदान निदान అట్లా 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 ఆదం పెట్టుకోమని ఆదిగా పెట్టుకోమన్నా
అట్లా వెళ్ళిపోండి అట్లా వెళ్ళిపోండి అట్లా పదం వెళ్ళిపోదాం అడ్డమా వెళ్ళిపోనమ్మా వస్తా ఉంటే ಆಯ್ತು 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 ನಿಮ್ಮ ತಗ ನಿಧಾನ ನಿಧಾನ ಬನ್ನಿ కార్తీక ఇంకొంచెం అట్నడి ಅಲ್ಲಿ ಬರೋ ಜಾಗ ಸ್ವಲ್ಪ ಇನ್ನೊಂದು ನಿಂತ್ಕೊ ಹೇಳ್ತೀನಿ ಆಯ್ತಾ ಬರಾಕ ಬಂದ್ರೆ ಮೇಡಮ್ ಇಲ್ಲಿಗೆ ಬನ್ರಿ ನಮ್ಮ ಗೊಳ್ಳು ಗ್ರಾಮದಲ್ಲಿ ಇದುವರೆಗೂ ನಾವು ಯಾವುದೇ ಒಂದು ಉತ್ಸವ ಮೂರ್ತಿ ಇರಲಿಲ್ಲ. ನಮ್ಮ ಯುವಕರು ಅಂದರೆ ಫಸ್ಟ್ ಆಫ್ ಆಲ್ ಆ ಯುವಕರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ದೊಡ್ಡವ್ರು ನಾವು ಹಿಂದೆ ಇದ್ರೂ ಅಣ್ಣ ನಾವು ಇದ್ದೀವಿ, ನಾವು ಮಾಡಿಸ್ಕೊಡ್ತೀವಿ, ನಮ್ಮ ಹಿಂದ್ಗಡೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಮೊದಲನೇದಾಗಿ ಅವ್ರಿಗೆ ಧನ್ಯವಾದ. ಎರಡನೇದಾಗಿ ಆ ಕಂಜೇನಹಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಗಳು ಅಂತ ಏನಿದ್ದಾರೆ ಅವರು ಒಂದು ದೇವ ಮೂರ್ತಿನೇ ಅನ್ಕೋಬೋದು. ಯಾಕಂದರೆ ಅವ್ರ ಹತ್ರ ನಾವು ಹೋದಾಗ ನಮ್ಗೆ ಆ ನುಡಿಗಳು ಅವ್ರು ಹೇಳ್ತಾ ಇರೋ ಮಾತುಗಳು ಕೇಳಿಸ್ಕೊಂಡ್ರೆ ದೇವರು ಅಂದರೆ ದೇವ್ರಿಗೆ ಭಕ್ತಿ ಅಂದರೆ ಯಾವ ರೀತಿ ಇದೆ, ದೇವರು ಅಂದರೆ ಏನು ಅನ್ನೋದು ಅರ್ಥ ಮಾಡೋಕ್ಕೆ ಒಂದು ಪದಗಳು ಸಾಕಾಗಲ್ಲ ಅವ್ರ ಹತ್ರ ಅವ್ರ ಬಾಯಿಂದ ಕೇಳಬೇಕಾದ್ರೆ. ನಾವು ಯಾವಾಗ ಅವ್ರ ಹತ್ರ ಹೋಗಿದ್ವಿ, ನಮ್ಮ ಯುವಕರೆಲ್ಲ ಕರ್ಕೊಂಡೋಗಿದ್ವಿ, ಕೂತ್ಕೊಂಡ್ವಿ, ಮಾತಾಡಿದ್ವಿ. ಸ್ವಾಮಿಗಳು 48 ದಿವಸ ನಿಮ್ಮ ಮನೆ ಊರಲ್ಲಿ ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ನಮ್ಗೆ ದೊಡ್ಡವ್ರಿಗೆ ಹೇಳಿದಾಗ ನಮ್ಮ ಹಿರಿಯರೆಲ್ಲ ನಮ್ಮ ಜೊತೆಲಿ ಕೂತ್ಕೊಂಡು ನಾವು ಹಿರಿಯೆಲ್ಲ ಮಾತಾಡ್ಕೊಂಡು ಹೋಗಿ ಕೂತ್ಕೊಂಡ್ವಿ. ನಾವು ಅಷ್ಟು ಜನ ಕೂತಾಗ ಸ್ವಾಮಿಗಳು ಹೇಳಿದ್ರು 48 ದಿವಸ ನೀವು ಯಾವ ರೀತಿ ನೀವು ಊರಲ್ಲಿ ದೇವ್ರನ್ನ ಶಕ್ತಿ ತುಂಬ್ತೀರೋ ಅಷ್ಟೇ ಪವರ್ಫುಲ್ಲಾಗಿ ಅಮ್ಮ ನಿಂತ್ಕೊತಾರೆ ನಿಮ್ಮೂರು ಅಂತ ಹೇಳಿದ್ರು. ಇವತ್ತು ಕಣ್ಣು ತುಂಬ ನೋಡಿದ್ವಿ, ಅಷ್ಟೊಂದು ಪವರ್ಫುಲ್ ನಮ್ಮೂರಲ್ಲಿ ಯುವಕರು ನಮ್ಮ ಅಣ್ಣಂದ್ರು ಕೆಲವರು ಕೂತ್ಕೊಂಡು ಭಜನೆ ಮಾಡಿದ್ರು, ಆ ಹೆಂಗಸರು ಬಂದು ಭಜನೆ ಮಾಡಿದ್ರು. ಆ ಭಜನೆ ಮಾಡಿದ್ದು ಆ ಅಮ್ಮನಿಗೆ ಇನ್ನಷ್ಟು ಸ್ಫೂರ್ತಿ ಬಂತು ಏನೋ ಗೊತ್ತಿಲ್ಲ. ಇವತ್ತು ಊರಲ್ಲಿ ನಿಂತ್ಕೊಂಡು ಆ ಅಮ್ಮ ನಿಂತ್ಕೊತಾವ್ರೆ ಅಂದರೆ ನಾವು ಆ ಅಮ್ಮನ ಹಿಡಿಯೋಕ್ಕೆ ಅಷ್ಟು ಶಕ್ತಿ ನಮ್ಮ ಹತ್ರ ಇಲ್ಲ, ಅಷ್ಟೊಂದು ಪವರ್ಫುಲ್ಲಾಗಿ ಇದ್ಲು. ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ 2ನೇ ಸಲ ನಾವು ಇದು ಮಾಡ್ತೀವಿ. ನಮ್ಮೂರಲ್ಲಿ ಅಗಡಗಣ್ಣ ಇನ್ನೊಂದು ಮತ್ತೊಂದು ನಾವು ಯಾವತ್ತೂ ಮಾಡಿರಲಿಲ್ಲ, ಅಂದರೆ ದೇವ್ರನ್ನ ತಗೊಂಬಂದು ಮಾಡಿಸಿ ಈ ಥರ ಮಾಡಿಲ್ಲ. ಇವತ್ತು ಕಣ್ತುಂಬ ಮಕ್ಕಳು, ಹೆಂಗಸರು, ಮುದುಕರು, ನಮ್ಮ ದೊಡ್ಡವರು, ಯುವಕರು ಎಲ್ಲನೂ ಅದನ್ನು ನೋಡಿ ತುಂಬ ಸಂತೋಷಪಟ್ಟರು. ಜೀವನದಲ್ಲಿ ನಾವು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮಕ್ಕಳು ನೋಡ್ತಾರೋ ಗೊತ್ತಿಲ್ಲ, ಬಟ್ ಮಾಡಿರೋದಂತೂ ದೇವರು ಮಾಡಿರೋ ಮೂರ್ತಿ ನೋಡಿದ್ರೆ ಎದ್ದು ಬಂದಂಗಿದೆ ಅಮ್ಮ. ಆ ಅಮ್ಮ ಪದಗಳಲ್ಲಿ ವರ್ಣಿಸೋದಕ್ಕೆ ಆಗೋದಿಲ್ಲ, ಆ ರೀತಿ ಮಾಡಿದ್ದಾರೆ. ಆ ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ನಮ್ಮ ಯುವಕರ ಪರವಾಗಿ, ಹಿರಿಯರ ಪರವಾಗಿ ಇನ್ನೊಂದು ಸಲ ಧನ್ಯವಾದಗಳು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅದು ಯಾಕಂದರೆ 48 ದಿವಸ ನಾವು ಯಾವತ್ತು ಸ್ವಾಮಿಗಳು ಹೇಳಿದಂಗೆ ನಾವು ಪಾಲನೆ ಮಾಡಿದ್ದೀವಿ ಇಲ್ಲಿ ಕೂತ್ಕೊಂಡು. ಆ ಬುಗುರಿ ತೆಗೆಯೋದಕ್ಕೆ ನಮಗೆ ಅಷ್ಟೊಂದು ಪವರ್ಫುಲ್ ಬಂದಿದೆ. ನಾವು ಯಾವುದೇ ಥರ ಮೂರಲ್ಲಿ ಹೇಳಿದ್ವಿ, ಏನೇ ಇದು ಮಾಡಬಾರ್ದು, ಅಷ್ಟು ನಿಷ್ಠೆ ಆಗಿರ್ಬೇಕು ಅಂದರು. ನಮಗೆ ಊರಿನ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ನಾವು ಏನು ಮಾತು ಕೊಟ್ಟಿದ್ದೀವಿ ನಮ್ಮ ಸ್ವಾಮಿಗಳಿಗೆ, ಆ ಮಾತು ಅವರು ಉಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಮನೆಮಗೂ ಧನ್ಯವಾದ ಹೇಳ್ತೀನಿ. ನಾವೇನು ಮಾತು ಕೊಟ್ಟಿದ್ದೀವಿ ಅವ್ರಿಗೆ, ನೀವೇನು ಮಾಡಬಾರ್ದು, ಊರಲ್ಲಿ ನಿಷ್ಠೆಯಾಗಿರಬೇಕು ಅಂತ ಹೇಳಿದಾಗ ಅವ್ರು ಅಷ್ಟು ನಿಷ್ಠೆಯಿಂದ ಇದ್ದು ಆ ಅಮ್ಮನಿಗೆ ಅಷ್ಟು ಪವರ್ ಬಂದಿದೆ ಅಂತ ನನ್ನ ಮನಸ್ಸಲ್ಲಿ ಅನಿಸುತ್ತೆ. ಆ ಸ್ವಾಮಿಗಳು ಏನು ಹೇಳಿದ್ರು ಅದನ್ನು ಕರೆಕ್ಟಾಗಿ ನಡ್ಕೊಂಡಿದ್ದೀವಿ. ಬುಗ್ರಿ 4 ಜನ ಅಲ್ಲ 10 ಜನ ಹಿಡ್ಕೊಂಡ್ರು, 10 ಜನ ಅಲ್ಲ 50 ಜನ ಹಿಡಿದ್ರು ಸ್ವಾಮಿಗಳು ಒಂದು ಮಾತು ಹೇಳಿದ್ದಾರೆ ಅಂದರೆ, ಏನಮ್ಮ ನಮ್ಮೂರಿಗೆ ಒಳ್ಳೇದಾಗಬೇಕು, ನಿಮ್ಮೂರಿಗೆ ಮಕ್ಕಳು ಮರಿ, ಕುರಿ ಮರಿ, ದನ ಕರು ಚೆನ್ನಾಗಿರ್ಬೇಕು ಅಂತ ಒಂದು ಮಾತು ಹೇಳಿದ್ರೆ ಸಾಕು. ಆ ಅಮ್ಮ 3 ರೌಂಡ್ ತಿರ್ಗೋ ಅಂದರೆ 12 ರೌಂಡ್ ತಿರ್ಗೋಕ್ಕೂ ರೆಡಿ ಇದ್ದಾಳೆ, ಅಷ್ಟೊಂದು ಪವರ್ಫುಲ್ ಇದೆ. ಅದಕ್ಕೋಸ್ಕರ ಆ ಸ್ವಾಮಿಗಳಿಗೆ ನಾವೆಲ್ಲನೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀವಿ. ತುಂಬ 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 ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾಕಂದರೆ ಬೋರ್ ಪಾಯಿಂಟೇ ಅಲ್ಲ, ಮೊಳಕೆ ಪೈರು ನಾವು ಬೀಜ ಹುಡ್ದಾಗ ಮೊಳಕೆಯಲ್ಲೇ ಗೊತ್ತಾಗ್ಬಿಡ್ತದೆ ಅಂತ ಬೆಳೆ ಯಾವ ರೀತಿ ಬೆಳಿಬೋದು ಅಂತೇಳ್ಬಿಟ್ಟು ನಮ್ಮ ಇವತ್ತು ಮೊಳಕೆ ಥರ ನಮ್ಮ ಊರಿಗೆ ಬಂದಿದೆ. ಮರ ಥರ ಬೆಳೆದು ಯಾವ ರೀತಿ ಗೊಳ್ಳು ಮಾರಮ್ಮ ಅಂದರೆ ಯಾವ ರೀತಿ ಪ್ರಪಂಚಕ್ಕೆ ಒಂಥರ ಆ ಅಮ್ಮ ಕೊಡ್ಬೋದೇನೋ ಮುಂದೆ ಯಾರು ಹೇಳೋಕ್ಕಾಗಲ್ಲ. ಇವತ್ತು ನೋಡಿದ ಪ್ರಕಾರ ಆ ಅಮ್ಮ ಗೊಳ್ಳಲ್ಲಿ ಮಾರಮ್ಮ ವಿಗ್ರಹ ಐತಪ್ಪ ಎತ್ಕೊಂಡ್ಬರ್ಬೇಕು, ನಾವು ಮೆರ ವಿಗ್ರಹ ಉತ್ಸವ ಮಾಡಬೇಕು ಅಂತ ಅವ್ರಿಗೂ ಖುಷಿ ಆಗಬೇಕು, ಅಷ್ಟೊಂದು ಪವರ್ಫುಲ್ ಇದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರೇ
ಸ್ವಲ್ಪ ಹಿಂದೆ ಗಂಟೆ ಒಂದು ಬೇರೆ ತಂದ್ಕೊಡ್ರಿ. ಗೋವಿಂದ ಗೋವಿಂದ ಗ್ರಾಮ ದೇವತೆ ಸಾಯಂಕಾಲ ಮೆರವಣಿಗೆ ಹೊರಡ್ತೀನಿ ಅಂದ್ರೆ ಬಲಗಡೆ ನಿಂತ ಜಾಗದಾಗ ಕೊಡ್ಬೇಕಮ್ಮ. ಅಷ್ಟಾಗಲ್ಲ, ಇಲ್ಲೇ ಬಲಗಡೆ ಗರ ತಿರುಗಿ ನಿಂತ್ಕೊಬೇಕು. ನಿಮ್ಗೆಲ್ಲ ಸಮಾಧಾನ, ನಮ್ಗೆಲ್ಲ ಗ್ರಾಮಕ್ಕೆ ಒಳ್ಳೇದು ಮಾಡ್ಬೇಕಮ್ಮ. ನಾನು ಇದ್ದೀನಿ ಕಾಪಾಡ್ತೇನೆ ಅಂದ್ರೆ ನಮ್ಗೆ ಒಳಗಡೆ ಸುತ್ತಕೊಟ್ಟು ಆಶೀರ್ವಾದ ಕೊಡ್ತಾ ಅಂತ ಕೇಳ್ಕೊಂಡ್ರಿ ತಾಯಿನ. అమ్మ నువ్వు మాకు మంచి చేస్తుంటే పురుషుడు తిరిగేసి మాకు ఆశీర్వాదం ఇవ్వమ్మ. ನಿನಗೆಲ್ಲ ಇವತ್ತು ಮಾಡಿರೋ ಕಾರ್ಯ ಸಂತೋಷ ಆಗೈತೆ ನನಗೆ. ಆಗಿದ್ರೆ ಹೇಳಮ್ಮ, ಒಳ್ಳೇದು ಮಾಡ್ತೀನಿ. ಒಳ್ಳೇದಾದ್ರೆ ನಮ್ಗೆ ಇರಪ್ಪ, ಇವತ್ತು ಮಾಡಿರೋ ಕಾರ್ಯಗಳೆಲ್ಲ ನಿನಗೆ ದೀಪಾರತಿಗಳ ಅಗ್ನಿಗುಂಡ ಎಲ್ಲ ನಂಗೆ ಸಮಾಧಾನ. ನಾನು ಇದ್ದೀನಿ, ಮಾರಮ್ಮ ತಾಯಿ ಗ್ರಾಮ ದೇವತೆ, ಕಾಪಾಡ್ತೀನಿ. ಜೀವದಾನ ಜಿಟ್ರ ಸರ್ವರ್ನು ಗ್ರಾಮದಲ್ಲಿ ಕಾಪಾಡ್ಕೊಂಬತ್ತೀನಿ. ನಾನು ಇದ್ದೀನಿ ಅಂದ್ರೆ ಬಲಗಡೆ ಸುತ್ತಕೊಟ್ಟು ಅವ್ರಿಗೆ ಆಶೀರ್ವಾದ ಕೊಡಮ್ಮ. ಇಲ್ಲ ಇನ್ನೇನಿದ್ರೆ ಹೋಗಿ ತೋರಿಸ್ಕೊಡು. ಗೋಯ್ ನಿಲ್ಕ್ರಪ್ಪ ಅಮ್ಮನ ಮೇಲೆ. ನೋಡಿದ್ರಲ್ಲ ವೀಕ್ಷಕರೇ, ಗೊಳ್ಳು ಗ್ರಾಮದ ಶ್ರೀ ಆದಿಶಕ್ತಿ ಮಾರಮ್ಮ ದೇವಿ ಮಂಡಲ ಪೂಜೆ ಮತ್ತು ದೀಪ ಆರತಿ ಪೂಜೆ ಕಾರ್ಯಕ್ರಮವನ್ನು ನೋಡಿ ನೀವೆಲ್ಲರೂ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ನೀವು ಕೂಡ ಒಮ್ಮೆ ಶ್ರೀ ಆದಿಶಕ್ತಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.